ವೆಲ್ಕಮ್ ಟು ಪಾಂಡು ರತನ್ ಬ್ಲಾಗ್ಸ್ ಮೇ ದೋಸ್ತೋ. ಈಗ ಏನಪ್ಪ ವಿಶೇಷ ಅಂದರೆ ಬೆಳಗ್ಗೆ ಆಗ್ತಾ ಇರೋದಾಗ 6:30 ನೀವು ನೋಡ್ಬೋದು. ಈಗ ತಾನೇ ಸೂರ್ಯ ಉದಯ ಆಗ್ತಾ ಇದ್ದಾನೆ ನೋಡಿ. ಈಗ ತಾನೇ ಸೂರ್ಯ ಉದಯ ಆಗ್ತದೇನೆ. ನಾನಿಲ್ಲಿ ನಮ್ಮ ಮೆಳಗಿ ಛತ್ತಿ ಮೇಲೆ ನಾನು ನನ್ನ ಮಗನಿಗೆ ಆಡಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ನನ್ನ ಮಗ ಇಲ್ಲೇ ಆಟ ಆಡುತ್ತಿದ್ದಾನೆ ನೋಡಿ. ತಗೋ ಮಗ, ತಗೋ ಮಗ, ತಗೋದು ನೋಡಿ. ಬೆಳಗ್ಗೆ ಬೆಳಗ್ಗೆ 6 ಗಂಟೆಗೆ ಹೇಳ್ತಾನೆ, ಒಂದ್ಸರಿ 5 ಗಂಟೆಗೆ ಹೇಳ್ತಾನೆ. ಒಂದ್ಸರಿ ಇದೇ ಥರ ದಿನ ನಾನು ಆಟ ಮಾಡ್ತೀನಿ. ಸ್ವಲ್ಪ ಆಟ ಮಾಡಿ ಸ್ನಾನದ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ. ನೋಡಿ ಯಾವ ಥರ ಆಟ ಆಡ್ತೇನೆ ಅಂತ ನನ್ನ ಮಗ. ಹಾಯ್ ಮಾಡ್, ಹಾಯ್ ಮಾಡ್, ಹಾಯ್ ಮಾಡ್, ಹಾಯ್. ನೀವು ನೋಡ್ಬೋದು, ನಾನು ಕರೆಂಟ್ ಹಚ್ಚಿ ಬಂದಿದ್ದೇನೆ ಸ್ನಾನ ಮಾಡೋಕ್ಕೆ. ಅಷ್ಟರ ತನಕ ನನ್ನ ಮಗ ಸ್ವಲ್ಪ ತೀರ ಆಟ ಮಾಡ್ತಾನೆ ಅಂತೇಳಿ ನಾನು ಮೆಳಗಿ ಮೇಲೆ ತಂದಿದ್ದು. ಸ್ವಲ್ಪ ನೀರು ಕಾಯ್ದು ನಾನು ಸ್ನಾನ ಮಾಡಿ ಊಟ ಮಾಡ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗಬೇಕು. ಯಾಕೆಂದರೆ ನಿಮ್ಗೆ ಗೊತ್ತಿರೋದು, ನಾನು 8 ಹೋಗ್ತೀನಿ ಅಂತೇಳಿ. ಅಲ್ಲಿಗೆ ಹೋಗೋಟ್ಟಿಗೆ 9 ಆಗಿರ್ತದೆ ನನಗೆ. 9 ಗಂಟೆ ನನ್ನ ಕೆಲಸ ಟೈಮು. ನಂತರ ಅವ್ರ ಮಮ್ಮಿಯನ್ನು ಅವನ ಸಂಗಟ ಆಡ್ತಿದ್ದಾರೆ. ಅವ್ರು ಸ್ವಲ್ಪ ನಾನು ಒಬ್ಬನೇ ಆಡೋಂಗಿಲ್ಲ, ಯಾಕಂದ್ರೆ ಅವನಿಗೆ ರಾಟಿನೇ ಇದೈತೆ. ನಾವು ಯಾರೋ ಒಬ್ಬರು ಅವನ ಸಂಗಟ ಇರಲೇಬೇಕು. ಇನ್ನು ಸಣ್ಣವನು ಬೀಳ್ತಾನೆ ಇಲ್ಲದ್ರೆ ಅಲ್ಲಿ. ಅದಕ್ಕೆ ನಾವು ಅವ್ರ ಸಂಗಟ ಯಾರೊಬ್ಬರು ಇರ್ತೇವೆ ನೋಡಿ. ಯಾವ ಥರ ಆಡ್ತಾ ಇದ್ದಾನೆ ಅಂತೇಳಿ. ಅದೇ ಮಗ ಅದು ಭಾಳ. ಈಗ ತೆಳಗೆ ಹೋಗೋಣ, ನೀರು ಕಾಯ್ದು ನೋಡೋಣ. ನೀರು ಕಾಯ್ದ ಸ್ನಾನ ಮಾಡಿ ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ನಾನು ಆಫೀಸ್ನಲ್ಲಿ ಗಾಡಿ ನಿಂದಿರ್ಸಿದ್ದೀನಲ್ಲ, ಅಲ್ಲಿಗೆ ನಾನು ಹೋಗ್ತಾ ಇರೋದು. ಇಲ್ಲಿಂದ 1 ಕಿಲೋಮೀಟರ್ ಆಗೋದು. ಬನ್ನಿ ಹೋಗೋಣ. ಎಲ್ಲರೂ ಬಂದಿದ್ದಾರೆ, ನಾವು ಈಗ ಲೈನಿಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ನಾನು ಗಾಡಿಯಲ್ಲೇ ಕುಂತಿದ್ದೀನಿ, ಗಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಬಂದಿದ್ದಾರೆ, ಗಾಡಿಯಲ್ಲೇ ಕುಂತಿದ್ದಾರೆ ಹಿಂದೆ. ನಾವೀಗ ಹೋಗ್ತಾ ಇರೋದು ಚುಡುಗುಪ್ಪಕ್ಕೆ. ನಾವೀಗ ನೀರು ತಗೊಳಕ್ ನಿಂತಿದ್ದೇವೆ. ನೀವು ನೋಡ್ಬೋದು, ನೀರು ತರತರ. ಹೋಗಮೇನ್ರಿ? ಇಲ್ಲ, ಬಟ್ ಅವ್ರು ತಗೊಳತ್ತೀರಿ. ಇವತ್ತು ನಾವು ಬಂದಿರೋದು ಚುಡುಗುಪ್ಪ ಲೈನಿಗೆ. ನೀವು ನೋಡ್ಬೋದು, ನಾನು ಹಿಂದೆ ಇದೇ ಚುಡುಗುಪ್ಪ ಸ್ಟೇಷನು. ಈ ಸ್ಟೇಷನ್ದಿಂದ ನಾವು ಇವತ್ತು ಅಲ್ಲಿ ಮುಂದೆ ಒಂದು 15 ಟವರ್ ಹೋಗಬೇಕು. ಪೂರ ಕ್ಲೀನ್ ಮಾಡ್ಕೊತಾ ಗಿಡದ ಕಡಿತಾ ಹೋಗಬೇಕು. ನೀವು ನೋಡ್ಬೋದು, ಗಾಡಿಯಲ್ಲಿ ಎಲ್ಲ ಜನ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡಿ. ಗಾಡಿ ಎಲ್ಲ ಖಾಲಿಯಾಗಿದೆ. ಇದೇ ಸ್ಟೇಷನು, ಚುಡುಗುಪ್ಪ ಸ್ಟೇಷನ್ ಇದು. ನನ್ನ ಮುಂದೆ ಇರೋದು ಚುಡುಗುಪ್ಪ ಸ್ಟೇಷನು. ನೀವು ನೋಡಿ ಒಂದ್ಸಾರಿ ನೋಡಿ. ಇದೇ ಲೈನ್ ಇವತ್ತು ನಾವು ಕ್ಲೀನ್ ಮಾಡ್ತಾ ಇರೋದು ನೋಡಿ. ಈ ಥರ ಗಿಡ ಬೆಳೆದಿಲ್ಲ, ಈ ಗಿಡ ಎಲ್ಲ ತೆಗೆದಾಕಬೇಕು, ಗಿಡ ಎಲ್ಲ ಕಟ್ ಮಾಡಬೇಕು. ಈಗ ಜನ ಹೋಗಿದ್ದಾರೆ ಮುಂದೆ. ಅವರನ್ನು ಒಂದು 10-15 ಟವರ್ ಅವ್ರು ಮುಂದೆ ಹೋಗಿರ್ತಾರೆ. ನಾನು ಅವ್ರ ಎದುರಿಗೆ ಹೋಗಿ ನಿಂತ್ಕೊಂಡು ಬಿಡ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಎಷ್ಟು ಗಿಡ ಬೆಳೆದಿದ್ದಾವೆ ಅಂತೆ. ಇದೇ ಥರ ಕಡಿತಾ ಹೋಗಬೇಕು ಮುಂದಕ್ಕೆ. ಇಲ್ಲಿ ನೋಡಿ, ಇದೇ ಥರ ಕಡಿತಾ ಹೋಗ್ತಾರೆ. ಇಲ್ಲಿ ಕಡ್ದಿದ್ದಾರೆ ನೋಡಿ, ಯಾವ ಥರ ಕಡಿದಾರೆ ಅಂತೇಳಿ. ಬನ್ನಿ ನಾವು ಅವ್ರ ಮುಂದೆ ಹೋಗಿ ನಿಂತ್ರೋಣ. ಅವರು ಇಲ್ಲಿ ಹೋಗಿದ್ದಾರೆ ಟವರ್ ಗುಂಟ. ನಾವು ಅವ್ರ ಮುಂದೆ ಹೋಗಿ ನಿಲ್ಲಬೇಕಲ್ಲ. ಅವರು 15 ಟವರ್ ಮುಂದೆ ಹೋಗುತ್ತಾರೆ. ನಾನು ಈ ಕಡೆಯಿಂದ ಹಾದಿಲ್ಲ, ಆ ಕಡೆಯಿಂದ ಹೋಗ್ಬೇಕು. ಒಂದ್ಸರಿ ದನಗಳು ಎಷ್ಟು ಮೇಯಕತ್ತಿದಾವೆ ಇಲ್ಲಿ ನೋಡಿ. ಇಲ್ಲೆಲ್ಲ ಪ್ಲಾಟ್ ಹಾಕಿದ್ದಾರೆ ನೋಡಿ. ಆಕ್ಚುಲಿ ನಮ್ಮ ಲೈನ್ ತೆಳಗೆ ಪ್ಲಾಟ್ ಇರಬಾರ್ದು, ಆದ್ರೂ ಪ್ಲಾಟ್ ಹಾಕಿದ್ದಾರೆ ಇಲ್ಲಿ ನೋಡಿ. ಇವ್ರಿಗೆ ಎಷ್ಟೇ ಹೇಳಿದ್ರು ಕೇಳಂಗಿಲ್ಲ, ಈ ಲೈನ್ ತೆಳಗೆ ಪ್ಲಾಟ್ ಹಾಕ್ಬೇಡಿ ಅಂತೇಳಿ, ಆದ್ರೂ ಹಾಕಿದ್ದಾರೆ. ಅಷ್ಟು ನೀವು ನೋಡ್ಬೋದು ನೋಡಿ. ನಮ್ಮ ಲೈನ್ ಮ್ಯಾಲಿದೆ ನೋಡಿ, ಇಲ್ಲಿ ಅವ್ರು ಪ್ಲಾಟ್ ಹಾಕಿದ್ದಾರೆ.
ಅವರೆಲ್ಲರಿಗೂ ನೋಟಿಸ್ ಕೊಡಬೇಕು. ಮತ್ತೆ ಇಲ್ಲಿ ನೋಡಿ, ನನಗೆ ಇದೇ ಟವರ್ಗೆ ಬರಕ್ಕೆ ಹೇಳಿದ್ದು, ಇದೇ ರೋಡು. ನಾನು ಈ ಟವರ್ ಹತ್ರ ಬಂದಿದ್ದೀನಿ. ಇದು ಟವರ್ ನಾನು ಹಿಂದೆಗಡೆ ಕಾಣ್ತಿತ್ತಲ್ಲ ನಿಮ್ಗೆ, ಇದು 15ನೇ ಟವರ್. ಈ ಟವರ್ಗೆ ಅವರು ಕೆಲಸ ಮುಗಿತೈತೆ. ಒಂದು 16 ಟವರ್ ಆಗುತ್ತೆ. ಇಲ್ಲೇ ಬಂದು ನನಗೆ ವೇಟ್ ಮಾಡಿದ್ದಾರೆ. ನಾನು ವೇಟ್ ಮಾಡ್ತಿದ್ದೇನೆ. ಇಲ್ಲಿ ಬಹಳ ಬಿಸಿಲಿದೆ, ಅದಕ್ಕೆ ನೆಳ್ಳಿಗೆ ಹಚ್ಚಿದ್ದೀನಿ ಗಾಡಿ. ನೀವು ನೋಡ್ಬೋದು, ಈ ಕಡೆಯಿಂದ ಅವ್ರು ಬರ್ತಾ ಇರೋದು. ಏನೋ ಬಂದಿಲ್ಲ ಈ ಕಡೆ. ಇಲ್ಲಿ ನೋಡಿ, ಏನೋ ಬಂದಿಲ್ಲ. ಎಲ್ಲಿ ಟವರ್ ಖಾಲಿ ಕಾಣ್ತೈತೆ ನೋಡಿ, ಇನ್ನೂ ಬಂದಿಲ್ಲ. ಅವ್ರು ಬರೋಷ್ಟನ ನಾನು ಇಲ್ಲೇ ವೇಟ್ ಮಾಡಬೇಕು. ಅವ್ರು ಬಂದ ಮೇಲೆ ತಗೊಂಡು ಹೋಗಬೇಕು ಮತ್ತೆ ಹುಮ್ನಾಬಾದ್ಗೆ. ಅಷ್ಟೊತ್ತನ ಇಲ್ಲೇ ನಾವು ವೇಟ್ ಮಾಡೋಣ. ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಮ್ಮ ಚಾನೆಲ್ನಲ್ಲಿ ನೀವು ಹೊಸಬರಾಗಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಷ್ಟರಲ್ಲಿ ಜೈ ಹಿಂದ್.